ಯಾವ ಟೆನ್ಷನ್ ಶುರುವಾಗಿದೆ ಈಗ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ಟೆನ್ಷನ್ ಶುರುವಾಗಿದೆ. ಏನಿದಿರ್ಲಾರದು ನನ್ನ ತಲೆಗೆ ಬಂದಿದೆ ಅಂತ ಹೇಳಿ ಮೂಡಾ ಲೋಕಾಯುಕ್ತ ಮತ್ತು ಇಡಿ ಎಫ್ಐಆರ್ಗಳ ಟೆನ್ಷನ್ ಈಗ ಅವರಿಗೆ ಶುರುವಾಗಿರೋದು. ಕಾರ್ನಲ್ಲಿ ತೆರಳುವಾಗ ಫೋನ್ನಲ್ಲಿ ಸಿಎಂ ಬ್ಯುಸಿ ಆಗಿದ್ದಾರೆ. ಒಂದಾದ ನಂತರ ಒಂದು ಕರೆಗಳು ಬರ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಸಿಎಂ ಚಿಂತಾಕ್ರಾಂತರಾಗಿರುವಂಥದ್ದು ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಗೊತ್ತಾಗ್ತಾ ಇದ್ದಿದ್ದು. ನೋಡಿ, ತುಂಬ ಟೆನ್ಷನ್ನಲ್ಲಿದ್ದು ಒಂದಾದ ನಂತರ ಒಂದು ಫೋನ್ ಕಾಲ್ಸ್ಗಳು ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಮಾತನಾಡಬೇಕು. ಇವತ್ತು ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿದ್ದರು. ಒಂಥರ ಚಿಂತಾಕ್ರಾಂತರಾಗಿ ಈ ಥರ ಇರುವಂಥದ್ದು ತುಂಬ ಸಾಮಾನ್ಯವಾಗಿ ಅಪರೂಪವಾಗಿ ಸಿದ್ದರಾಮಯ್ಯನವ್ರನ್ನ ಕಾಣಬಹುದು. ಬಟ್ ತುಂಬ ಗಂಭೀರವಾಗಿರುವಂಥ ವಿಚಾರದಲ್ಲಿರೋದ್ರಿಂದ ಅವರೊಂಚೂರು ಟೆನ್ಷನ್ನಲ್ಲಿದ್ದಂಗೆ ಕಾಣಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಶ್ರೀನಿವಾಸ್, ಈ ರೀತಿಯಾದಂಥ ದೃಶ್ಯವನ್ನು ಸಿದ್ದರಾಮಯ್ಯನವರು ನೋಡೋದು ತುಂಬ ಅಪರೂಪ, ತುಂಬ ವಿರಳ. ಈ ರೀತಿಯಾಗಿ ಚಿಂತಾಕ್ರಾಂತರಾಗಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರೋ ರೀತಿಯಲ್ಲಿ. ಬಟ್ ಸಹಜವಾಗಿ ಯಾರೇ ಇದ್ದಾಗಲೂ ಕೂಡ ಈ ರೀತಿಯಾಗಿ ಟೆನ್ಷನ್ ಶುರು ಆಗೇ ಆಗುತ್ತೆ. ಆ ಬಾಡಿ ಲ್ಯಾಂಗ್ವೇಜಲ್ಲೂ ಇವತ್ತು ಅದೇ ಕಾಣಿಸ್ತಾ ಇತ್ತಾ ಬೇರೆ ಎಲ್ಲ ಕಡೆ ಹೋದಲ್ಲೂ ಕೂಡ? ಅರುಣ್, ಹೌದು. ಇವತ್ತು ಎಂದಿನಂತಹ ಸಿದ್ದರಾಮಯ್ಯನವರು ಕಾರ್ಯಕ್ರಮಗಳಲ್ಲಿ ಕಂಡು ಬಂದಿಲ್ಲ. ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಎಂಟ್ರಿ ಆಗುವಂತ ಮುಂಚೆನೆ ಸಿದ್ದರಾಮಯ್ಯನವರಿಗೆ ಕಾಲ್ ಬರುತ್ತೆ. ಕಾರ್ನಲ್ಲೇ ಕುಳಿತು ಸುಮಾರು 4-5 ನಿಮಿಷ ಮಾತನಾಡ್ತಾರೆ. ಅದಾದ ನಂತರ ಕಾರ್ಯಕ್ರಮಕ್ಕೆ ಬರ್ತಾರೆ. ವೇದಿಕೆ ಮೇಲೂ ಅಷ್ಟೇ ಸಿದ್ದರಾಮಯ್ಯನವರು ಎಂದಿನಂತೆ ಆಕ್ಟಿವ್ ಆಗಿರಲಿಲ್ಲ. ಭಾಷಣ ವಿಚಾರದಲ್ಲೂ ಅಷ್ಟೇ ಏನು ವಿಚಾರ ಇತ್ತು ಅಷ್ಟನ್ನ ಮಾತನಾಡಿದ್ರು. ಸಹಜವಾಗಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ 40-45 ನಿಮಿಷಗಳ ಕಾಲ ಮಾತನಾಡ್ತಿದ್ರು. ಮತ್ತೆ ಒಂದಿಷ್ಟು ವಿಚಾರಗಳನ್ನ ಕಾಮಿಡಿಯಾಗಿ ಮಾತನಾಡ್ತಿರುವಂತ ವಿಚಾರಗಳು, ಸೊ ಎಲ್ಲ ವಿಚಾರವನ್ನು ಕೂಡ ತಮ್ಮ ಭಾಷಣದಲ್ಲಿ ಮಾತನಾಡ್ತಿದ್ರು. ಆದ್ರೆ ಇವತ್ತು ಕೇವಲ ಕಾರ್ಯಕ್ರಮಕ್ಕೆ ಸೀಮಿತವಾದಂತಹ ಭಾಷಣಗಳನ್ನ ಒಂದ್ ಕಡೆ ಮಾಡಿದ್ರೆ ಮತ್ತೆ ವೇದಿಕೆಯಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ, ಡಲ್ ಆಗಿದ್ರು ಅಂತ ಅನಿಸ್ತಿತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ. ಸೊ ಎಲ್ಲವೂ ಕೂಡ ಮೂಡಾದ ಕೇಸ್ನ ವಿಚಾರವೇ ಅಂತ ಅನ್ಸುತ್ತೆ. ಸಹಜ, ಇಡಿ ಎಂಟ್ರಿ ಆಗಿದೆ, ಲೋಕಾಯುಕ್ತ ತನಿಖೆ ಆಗ್ತಿದೆ, ನೆನೆ ಸೈಟ್ ವಾಪಸ್ ಆದ ನಂತರ ವಿಪಕ್ಷಗಳು ಟಾರ್ಗೆಟ್ ಮಾಡ್ತಿದೆ. ಇದೆಲ್ಲದ್ರಿಂದನೂ ಕೂಡ ಎಲ್ಲ ಒಂದ್ ಕಡೆ ಕೊಂಚ ಒಂದ್ ರೀತಿ ವಿಚಲಿತರಾಗಿದ್ರು ಸಿಎಂ. ಹಾಗಾಗಿನೇ ಅವರ ಮೂಡ್ ಅಪ್ಸೆಟ್ ಆಗಿತ್ತು ಅನ್ನುವಂಥದ್ದು ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ಇವತ್ತು ಗೊತ್ತಾಗ್ತಿತ್ತು. ಅರುಣ್, ಓಕೆ, ಬಟ್ ನಾನೇನು ತಪ್ಪು ಮಾಡಿಲ್ಲ, ನನ್ನೇನು ಪಾತ್ರ ಇಲ್ಲ, ನಾನು ಯಾರಿಗೂ ಪತ್ರನೂ ಬರ್ದಿಲ್ಲ ಈ ವಿಚಾರದಲ್ಲಿ ಅನ್ನುವಂತಹ ಸಿದ್ದರಾಮಯ್ಯನವರು ಇಷ್ಟೊಂದು ಚಿಂತಾಕ್ರಾಂತರು ಯಾಕೆ ಆಗಬೇಕು? ಯಾವ ತನಿಖೆ ಮಾಡಿದ್ರೆ ಏನು? ಆರಾಮಾಗಿರ್ಬೋದಲ್ಲ, ಕೂಲಾಗೇ ಇರ್ಬೋದಲ್ಲ, ಯಾಕೆ ಟೆನ್ಷನ್? ಅರುಣ್, ಸಹಜವಾಗಿ ತನಿಖೆ ನಡೀತಾ ಇರುವಂತ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದ್ ಕಡೆ ಇರುವಂತದ್ದು ತನಿಖೆ ವಿಚಾರ ಬಂದ್ರೆ ಇಷ್ಟು ದಿನ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಅವರ ಪತ್ನಿ ಕಾಣಿಸ್ಕೊಂಡಿರ್ಲಿಲ್ಲ. ಈಗ ಅವರು ಕೂಡ ಹೊರಗಡೆ ಬರಬೇಕಾಗುತ್ತೆ, ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ಒಂದು ರಾಜಕೀಯ ಚರ್ಚೆಗಳು, ರಾಜಕೀಯ ಟಾರ್ಗೆಟ್ಗಳು ಒಂದ್ ಕಡೆ, ಮತ್ತೆ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಂತ ಅವರ ಪತ್ನಿ ಇವಾಗ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬೇಕಾಗುತ್ತೆ. ಇದು ಒಂದಿಷ್ಟು ಸಿದ್ದರಾಮಯ್ಯನವ್ರನ್ನ ಅಪ್ಸೆಟ್ ಮಾಡದಂತೆ ಕಾಣಿಸ್ತಿದೆ. ಅದನ್ನ ಹೊರತುಪಡಿಸಿ ತಮ್ಮ ಆಂತರಿಕವಾಗಿ ಪಕ್ಷದಲ್ಲಿರುವಂತಹ ಗೊಂದಲಗಳು, ಸಿಎಂ ಸ್ಥಾನಕ್ಕೆ ನಡೀತಿರುವಂತಹ ಪೈಪೋಟಿಗಳು, ಮತ್ತೆ 40 ವರ್ಷದ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಈಗ ಸಡನ್ ಆಗಿ ದೊಡ್ಡ ಮಟ್ಟದ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಂತ ರಾಜಕಾರಣಿಗೆ ಒಂದಿಷ್ಟು ನೋವುಗಳು ಸಹಜವಾಗಿ ಆಗುತ್ತೆ. ಸೊ ಅದೆಲ್ಲದರ ಪರಿಣಾಮವಾಗಿ ಸಿದ್ದರಾಮಯ್ಯನವರ ಈ ಒಂದು ಆಟಿಟ್ಯೂಡ್ ಅಥವಾ ಈ ಒಂದು ಮನಸ್ಥಿತಿಗಳು ನಮಗೆ ಹೊರಗಡೆ ಕಾಡ್ತಿದೆ ಅಂತ ಅನ್ಸುತ್ತೆ. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.